ಹಲೋ ನಮಸ್ತೆ, ನಾನು ಸಿಂಧು. ಇವತ್ತು ಬರ್ತಿದೀವಿ ನಾವು ಫಿಶ್ ಕರಿ. ವೆಜಿಟೇರಿಯನ್ಸ್ ಎಲ್ಲ ಈ ವಿಡಿಯೋ ಸ್ಕಿಪ್ ಮಾಡಿ ಅಂತ ಹೇಳಲ್ಲ, ವ್ಯೂಸ್ ಬಂದ್ರೆ ತುಂಬಾ ಒಳ್ಳೇದು. ಪ್ಲೀಸ್ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. He's very supporting brother. He did so much work today. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಬೇಕು ಒಂದು ದ್ರೋಣ, ಒಂದು ದ್ರೋಣ. ನಾನು ಬಡವ, ನೊಂದಿದ್ದೇನೆ. ನೋಡು ಪುಟ್ಟ, ನನ್ನ ಮಗು ಪುಟ್ಟು, ನನ್ನ ಮಗ ಇದು, ನನ್ನ ಮಗ. ಕಾಣ್ತದ, ಕಾಣಿಸ್ಬೇಕಂದ್ರೆ ಎತ್ತಬೇಕು ನನ್ನ ಮಗನ. ಇದ್ರು ನೋಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜಾಸ್ತಿ ಬೊಚ್ಚುದಿಗಳು ಬೇಡ. ಲೆಟ್ಸ್ ವಾಕ್. Cheers. ಈ ಥರ ಮಾಡಬಾರ್ದು, ಡೀಸೆಂಟಾಗಿ ಮಾಡೋಣ. ಸಾಫ್ಟ್ ಫ್ರೈ ಮಾಡೋಣ. ಸೊ ಈಗ ಏನೇನು ಬೇಕಂದ್ರೆ 3 ಆನಿಯನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಗಾರ್ಲಿಕ್, ಆಮೇಲೆ ಜಿಂಜರ್. ಇದನ್ನು ಚಾಪ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಏನು ಕಟ್ ಮಾಡೋದು ಬೇಡ, ದಪ್ಪ ದಪ್ಪಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ, ಗ್ರೈಂಡ್ ಮಾಡೋಕ್ಕೆ. ಸೊ ದಪ್ಪ ದಪ್ಪನೇ ಚಾಪ್ ಮಾಡ್ಕೊಳ್ಳೋಣ. ಹಿಂಗೆ ನೀವು ಕೇಳ್ಬೋದು, ನಿಮಗೆ ಕಣ್ಣು ಉರಿ ಅಲ್ವಾ ಸಾಂಬಾರು ಆನಿಯನ್ ಬಿಸಿದಷ್ಟೇ. ಸೀಕ್ರೆಟ್ ಏನು ಗೊತ್ತಾ? ಏನೂ ಇಲ್ಲ, ಇದು ಯಾಕೆ ಖಾರ ಇಲ್ಲ ಅನ್ಸುತ್ತೆ. ಸೊ ಅಷ್ಟೇ, ಏನಿಲ್ಲ. ಒಂದು ಬಾಂಡಿ ತಗೊಳ್ಳೋಣ. ಸೊ ಎಲ್ಲ ಚಿರ್ಕುಡು ಅಂದ್ರೆ ಫ್ರೈ ಮಾಡ್ಕೋಬೇಕು. ಒಂದು ಜೀರಿಗೆ ಆಮ್ ಟೇಕಿಂಗ್ ದಿಸ್ ಮಚ್. ಅಲ್ಲ ಇದೇನು ಮೆಂತೆ ಚೂರು ಹಾಕೋಣ. ಜೀರಿಗೆ ಒಂಚೂರು ಜಾಸ್ತಿ ಹಾಕಿ, ಇಷ್ಟು. ಆಮೇಲೆ ಮಸ್ಟರ್ಡ್ ಜೀರಿಗೆಗಿಂತ ಸ್ವಲ್ಪ ಕಮ್ಮಿನೇ ಹಾಕಿ, ಯಾಕಂದ್ರೆ ಮಸ್ಟರ್ಡ್ ಒಂಚೂರು ಕಸಿ ಬರುತ್ತೆ. ಮಸ್ಟರ್ಡ್ ರೋಸ್ಟ್ ಮಾಡಬೇಕು.
ಸೊ ಇದು ರೋಸ್ಟ್ ಮಾಡಿರೋದನ್ನ ಹೇಳ್ಕೊಟ್ಟಿದ್ದೀನಿ. ಮಿಕ್ಸಿ ಜಾರ್. Hey, brother! Brother, you're using YouTube? YouTube there, YouTube. ಮಿಕ್ಸಿ ಜಾರಿಗೆ ಹಾಕೋಣ. ಆಮೇಲೆ ಅದೇ ಬಾಣಲಿಗೆ ಆಯಿಲ್ ಒಂಚೂರು 2 ಟೇಬಲ್ ಸ್ಪೂನ್ ಅಲ್ಲ 2 ಟೀ ಸ್ಪೂನ್. ಅದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋದು ದಪ್ಪ ದಪ್ಪಕ್ಕೆ ಹಿಂಗೆ ಕಟ್ ಮಾಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು ಕೂಲ್ ಎದ್ದು ತಿಂದ ಕವರ್ ಬೆಳ್ಳುಳ್ಳಿ. ಸೊ ಇದು 3 ಆಯಿಲ್ಗೆ ಹಾಕಿ ಹಿಂಗೆ ಫ್ರೈ ಮಾಡ್ಬೇಕು. Oh shit, guys. I was not aware. ಸಾಂಗ್ ಹಾಕ್ಬಿಡ್ದಂತೆ ಕಾಪಿರೈಟ್ ಹಾಕ್ಬಿಡ್ತಾರಂತೆ. ಮೊದಲೇ ನಾವು ಭಾರಿ ಫೇಮಸ್ಸು ಬೇಗ ಯೂಟ್ಯೂಬ್. ನಾವು ಫೇಮಸ್ ಆಗಿಲ್ಲ ಆದ್ರೂ ಫೇಮಸ್ ಅಂತ ಫೀಲ್ ಮಾಡಬೇಕು. ಫೀಲ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಗೈಸ್. ಫೀಲ್ ಮಾಡ್ತಾ ಒಂದು ಸ್ವಲ್ಪ ನೀರು ಕುಡಿರಿ. ನೀರು ಕುಡಿಯೋದ್ರಿಂದ ನಿಮಗೆ ಒಳ್ಳೆಯದು. ಹಿಂಗೆ ಡ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಏನು ಅಂತ ಟರ್ಮರಿಕ್ ಹಾಕ್ಬೇಕು. ಒಂದು 1/4 ಟೀ ಸ್ಪೂನ್ ಟರ್ಮರಿಕ್. ಡಿಪೆಂಡ್ಸ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನನಗೆ 3 ಸ್ಪೂನ್ ಖಾರ ಬೇಕು. ಫಿಶ್ ಅಲ್ಲ, ಫಿಶ್ ಕರಿ ಖಾರ ಹುಳಿ ಇರಬೇಕು. ಸೊ 3 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಧನಿಯಾ ಪೌಡರ್ ಅದು ಒಂದು 3 ಹುಣಸೆ ಹಣ್ಣು. ನಮ್ಮ ಮನೆಯಲ್ಲೆಲ್ಲ ಹುಣಸೆ ಹಣ್ಣೆಲ್ಲ ಹಾಕಲ್ಲ, ಬಿಕಾಸ್ ಅಲ್ಲೆಲ್ಲ ಹುಳಿ ಇದೆ. ಏನೇನು ಕಂಚಿ ಹುಳಿ, ನಮ್ಮ ಮನೇಲಿ ಯಾವ್ದಾವ್ದು ಹುಳಿ ಇದೆ ಹೇಳೋ? ಕಂಚಿ ಹುಳಿ, ಮತ್ತೇನೇನ ಮೀನಿಗೆ ಹಾಕೋದು, ಮೀನಿಗೆ ನಾರದ್ದು ಹುಳಿ ಅಂತ ಏನೇನೋ ಹುಳಿ ಇದೆ. ಸೊ ಅಲ್ಲಿ ಏನು ಹುಳಿಗೆ ಏನು ತೊಂದರೆ ಇಲ್ಲ. ಸೊ ಚೆನ್ನಾಗಿ ಹುಳಿ ಆಗ್ಬೇಕಲ್ಲ. ಸೊ ನಾವು ಒಂಚೂರು ಹುಣಸೆ ಹಣ್ಣು ಹಾಕ್ತೀವಿ. ಹುಣಸೆ ಹಣ್ಣು ಇಸ್ ನಾಟ್ ದ್ಯಾಟ್ ಹುಳಿ ಬರುತ್ತೆ ಅಷ್ಟೇ. ಬಾಯಲ್ಲೆಲ್ಲ ನೀರು ಬರ್ತಿದೆ. ಅವಾಗೇನು ಮಾಡ್ಬೇಕಂತ ಒಂದು ಪೀಸ್ ತೊಗೊಬೇಕು. ಸೀಕ್ರೆಟ್ ಹೆಲ್ದಿ ಕ್ಯಾಂಡಿ ಹೇಳ್ತಿದ್ದೀನಿ, ಹೆಲ್ದಿ ಕ್ಯಾಂಡಿ. ಆಮೇಲೆ ಸ್ವಲ್ಪ ಉಪ್ಪು ತಗೋಬೇಕು. ಹಿಂಗೆ ಉದ್ರಿ ಮಸಾಜ್ ಮಾಡ್ಬೇಕಿತ್ತು ಒಂಚೂರು. ನಿಮ್ಮೆಣ್ಣೆ ಹತ್ರ ಇದಿಷ್ಟು. ಆಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಿಷ್ಟು ಮಾಡಿ ಗ್ರೈಂಡ್ ಮಾಡಬೇಕು. ಒಂದು ಸ್ವಲ್ಪ ನೀರು ಹಾಕೋಣ.
ಇದನ್ನ ಬಾಳಿಗೆ ಶಿಫ್ಟ್ ಮಾಡ್ಕೊಂತೀನಿ. ನಮ್ಮ ಅಪಾರ್ಟ್ಮೆಂಟ್ ಹತ್ರ ಜಗಳ ಆಗ್ತಿದೆ ಕೆಳಗೆ. ಸುಧಾರ ಜಗಳ ಆಗ್ತಿದೆ ಕಣ. ನಾವು ಜಗಳದಿಂದ ದೂರ ಇರೋಣ. ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಾಯ್ತು. ಮತ್ತೆ ಅದೇ ಬಾಣಲೆಯಲ್ಲಿ ಈಗ ಸಾಂಬಾರ್ ಮಾಡ್ತಾ ಇದ್ದೀನಿ. ಫಿಶ್ ಕರಿ. Here we go. Fish. ಇದು ವಾಶ್ ಮಾಡಿ, ಟರ್ಮರಿಕ್ ಅಲ್ಲಿ ವಾಶ್ ಮಾಡಿ ಇಟ್ಟಿರೋದು. ಈಗ ಸೇಮ್ ಬಾಣಲೆಗೆ ಆಯಿಲ್ ಹಾಕಿ ಸಾಸಿವೆ ಹಾಕಬೇಕು. ಸಾಸಿವೆ ಚೂರು ಕರಿಬೇವು ತೊಪ್ಪಿದ್ರು ಹಾಕ್ಬೋದು, ಬಟ್ ನಾನಿವತ್ತು ಹಾಕ್ತಿಲ್ಲ. ನಾನು ಇಷ್ಟ, ನಾನು ಅಡುಗೆ ಮಾಡ್ತಿರೋದು. ಇಲ್ಲ ನಿಮ್ಮ ಮನೇಲಿ ಇಲ್ಲ ಅಂತ ಹೇಳ್ಬಿಡಿ. ಇಟ್ಸ್ ದೇರ್. ಅದಕ್ಕೆ ಒಂಚೂರು ನೀರು. ಮಸಾಲ ತುಂಬ ಗಟ್ಟಿ ಇದೆ, ಸೊ ನೀರನ್ನ ಈಸಿಯಾಗಿ ಹಿಂಗೆ ಇದಕ್ರೊಳಗೆ ನೀರು ಹಾಕಿ ಒಂಚೂರು ಶೇಪ್ ಮಾಡಿ ಹಿಂಗೆ ಶೀಟ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಂಗೆ ಲೂಸ್ ಥರ ಎಲ್ಲ ಆಡ್ಬೇಕು, ಅವಾಗ ಚೆಲ್ಲುತ್ತೆ. ಡೀಸೆಂಟಾಗಿ ಮಾಡಬೇಕು. ಒಂದು ಕುದಿ ಬಂದಮೇಲೆ we'll put fish in that. Meanwhile, we're going to clean the kitchen. ಈಗ ಏನು ನೆಕ್ಸ್ಟ್ ಏನಂದ್ರೆ ಫಿಶ್ನ ಅಲ್ಲಿಗೆ ಹಾಕ್ತಿದ್ದೀನಿ. ಸೊ ಉಪ್ಪು ಆ್ಯಡ್ ಮಾಡೋದೇ ಮರ್ತೋಗಿದೆ. ರಾಕ್ ಸಾಲ್ಟ್, ಕಲ್ಲುಪ್ಪು. ಯಾಕೆ ಕಲ್ಲುಪ್ಪು ಅಂತ ಕೇಳ್ಬೋದು. ನಾನು ಇದು ಇನ್ಸ್ಟಾಮಾರ್ಟಲ್ಲಿ ಸ್ಟೋರಿ ಇನ್ಸ್ಟಾಮಾರ್ಟಲ್ಲಿ 9 rupees ಸಾಲ್ಟ್ ಸಿಕ್ಕಿದೆ ಅಂತ ಐ ಗಾಟ್ ದಿಸ್ ಸಾಲ್ಟ್, ಆಯ್ತಾ. ಸೊ ಅದು ಇಟ್ಸ್ ಲೈಕ್ ದಿಸ್. ಕ್ಯಾನ್ ಯು ಸಿ ಆ ಸಾಲ್ಟಲ್ಲಿ ಕಪ್ 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 ಥರ ಇದೆ. ಅದು ಸಾಲ್ಟಲ್ಲೇ ಇರೋದು, ಏನು ಇದಲ್ಲ. ನಾನು ಬೇರೆ ಮಿಕ್ಚರ್ ಹಾಕ್ತೀನಿ. ಅದರಿಂದ ಟೇಸ್ಟ್ ಇಲ್ಲ. ಆಶೀರ್ವಾದ ಅವ್ರದ್ದು ಸಾಲ್ಟ್ ಟೇಸ್ಟ್ ಇಲ್ಲ. ಅದಕ್ಕೆ ಈಗ ಕಲ್ಲುಪ್ಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ದಟ್ ಈಸ್ ಗುಡ್ ಆ್ಯಕ್ಚುಲಿ.
ಇಟ್ ಈಸ್ ವೆರಿ 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 ಗುಡ್. ಕ್ಲೀನಿಂಗ್ ಮಾಡ್ತೀರಾ? ಇದೆಲ್ಲ ವಾಶ್ಗೆ ಸುಧಾಮಿ ಬಾಯ್ಲಿ ಹುಳಿಬೇಕಲ್ಲ? ಸರಿ ಇದೆ. ಹುಳಿ ಸರಿ ಇದೆಯಾ? ಜೋಡಿಸ್ಬೇಕು ಜಾಸ್ತಿ ಅಂದ್ರೆ ಇನ್ನೊಂದು ಚೂರು ಲೆಮನ್ ಜ್ಯೂಸ್ನ ಸರಿ. ತೋರಿಸ್ಬೇಕಲ್ಲ ಈಗ ಕ್ಯಾಮ್ರಾಗೆ. ಮಗ ಗೈಸ್ ಸೈಡು ಫಿಶ್ ಕರಿ ರೆಡಿ ಆಗಿದೆ. ಹಂಗೆ ಪೋಸ್ಟ್ ಹಂಗೆ ಹಾಕ್ತೀನಿ. ಒಂಚೂರು ಇದಿಲ್ಲ, ಅಕ್ಕ ವಿಡಿಯೋ ಮಾಡ್ತಿದ್ದಾಳೆ, ಸಪೋರ್ಟ್ ಮಾಡಬೇಕು ಅಂತ. ನೋಡಿ ಫಿಶ್ ಕರಿ ರೆಡಿ ಆಗಿದೆ. ಓ ಶಿಟ್ ಕಣ. ಸೊ ಈಗಲೇ ತಿನ್ಬೇಕಾ ಊಟ? ನೋ 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 ನೋ. ಇದಕ್ಕೊಂಚೂರು ಹುಳಿ ಹಾಕೋಣ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಫಿಶ್ ಕರಿ ಯಾವತ್ತು ಇಟ್ಸ್ ಅ ಟಿಪ್ ಫಾರ್ ಎವ್ರಿ ಒನ್. ಮಾಡಿದ ತಕ್ಷಣ ತಿನ್ಬೇಡಿ, ಯಾಕಂದರೆ ಫಿಶ್ಶಿಗೆ ಚೆನ್ನಾಗಿ ಖಾರ ಎಲ್ಲ ಹಿಡಿಬೇಕು. ಸೊ ಆಫ್ಟರ್ 2 hours ಹಾಗೆ ತಿಂದರೆ ಇಟ್ ವಿಲ್ ಬಿ ಸೋ ಟೇಸ್ಟಿ. ಓ ಯಮ್ಮಿ. ಸೊ ನಾನೀಗ ಮತ್ತೆ ಈಗ ನೀವು ತಿನ್ನಲ್ವಾ? ಮತ್ತು ನೀವು ಈಗ ತಿನ್ನಲ್ವಾ? ಏನು ಮಾಡ್ತೀರಾ ಅಂತ. ಈಗ ನಾವು ಜಿಮ್ಮಿಗೆ ಹೋಗ್ತಿದ್ದೀವಿ. ಆಮೇಲೆ ಜಿಮ್ಮಿಂದ ವರ್ಕೌಟ್ ಮಾಡಿ ಬಂದಮೇಲೆ ಹೆಂಗೋ ಸುಸ್ತಾಗಿರುತ್ತೆ. ಸೊ ಒಳ್ಳೆ ಊಟ ಮಾಡಿ. ಆ್ಯಕ್ಚುಲಿ ಫಿಶ್ ಕರಿ ನಮ್ಮದಿದು ಚಿಕ್ಕಮಂಗ್ಳೂರು ಸ್ಟೈಲ್ ಫಿಶ್ ಕರಿ. ಇದಕ್ಕೆ ಯಾವುದು ಅಕ್ಕಿ ರೊಟ್ಟಿಗೆ ಸಕ್ಕದಾಗುತ್ತೆ. ಸೊ ರಾತ್ರಿ ಅಕ್ಕಿ ರೊಟ್ಟಿ ಮಾಡ್ತೀನಿ, ಅದನ್ನು ಪೋಸ್ಟ್ ಮಾಡ್ತೀನಿ. ಬಟ್ ಸೊ ಅಕ್ಕಿ ರೊಟ್ಟಿ ಫಿಶ್ ಕರಿ ಬೆಸ್ಟ್ ಕಾಂಬಿನೇಷನ್. ಜಿಮ್ಮಿಂದ ಬಂದಾಯಿತು, ಬಟ್ ಜಿಮ್ ಬಟ್ಟೆ ಎಲ್ಲ ಆಮೇಲೆ ತಕ್ಕೊಳ್ಳೋಣ. ಊಟ ರೆಡಿಯಾಗಿದೆ. ಏನಿದೆ? ರೈಸ್, ಎಗ್, ಕುಕುಂಬರ್ ಆ್ಯಂಡ್ ದಿ ಸ್ಪೆಷಲ್ fish curry. Let's taste. ನೀವು ಮನೇಲಿ ಮಾಡಿ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನನ್ನ ವಿಡಿಯೋಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.